1,50,00,000 ವೆಚ್ಚದಲ್ಲಿ ವಕೀಲರ ಭವನದ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಪಟ್ಟಣದಲ್ಲಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ನೆರವೇರಿಸಿದರು. ಭೂಮಿ ಪೂಜೆಯನ್ನ ನೆರವೇರಿಸಿದ ಬಳಿಕ ಮಾತನಾಡಿದ ಶಾಸಕ, ಈ ಬಾರಿಯ ಬೆಳಗಾವಿ ಅಧಿವೇಶನಕ್ಕೆ ತಾಲೂಕಿನ ಶಾಲಾ ಮತ್ತು ಕಾಲೇಜಿನ ಒಟ್ಟು 150 ವಿದ್ಯಾರ್ಥಿಗಳನ್ನ ವೀಕ್ಷಣೆ ಮಾಡಲು ಅವಕಾಶ ಮಾಡಿಕೊಡಲಾಗಿದ್ದು, ವಿದ್ಯಾರ್ಥಿಗಳು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. 1 ಲಕ್ಷ ಪಾಪ್ಯುಲೇಷನ್ ಆದ್ರೆ ಕೂಡ ಅದು ಸರಿದೂಗಿಸಂತ ಒಂದು ಬೃಹತ್ ಕಾರ್ಯಕ್ರಮ. ಸೊ ತಾವೆಲ್ಲರೂ ಅದಕ್ಕೆ ಬರಬೇಕು. 24x7 ವಾಟರ್ ಸಪ್ಲೈ ಕೂಡ್ಲಿಗಿ ಪಟ್ಟಣಕ್ಕೆ. ಸೊ ಇದು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತೇಳಿ ಕ್ಲೋಸ್ ಆಗಿದ್ದು, ನಾವು ಅದು ವಿಶೇಷವಾಗಿ ರಿಟೈರ್ಡ್ ಆಗಿ ಈಗಾಗಲೇ 15 ವರ್ಷ ಆಗಿದೆ. ಅದು ಪ್ಲಾನ್ ಮಾಡಿರೋ ಇಂಜಿನಿಯರ್ ಅವ್ರನ್ನೆಲ್ಲ ಹೋಗಿ ಭೇಟಿ ಮಾಡಿ ಸಲಹೆಗಳು ತಗೊಂಡು ಮುಖ್ಯಮಂತ್ರಿಗಳ ಮತ್ತೆ ಸರ್ಕಾರದ ಮನವೊಲಿಸಿ ಇದೊಂದು ಕನಸಿನ ಯೋಜನೆ ಇದೆ ಕೂಡ್ಲಿಗಿ ಪಟ್ಟಣಕ್ಕೆ. ತಾವೆಲ್ಲರೂ ಬರಬೇಕಂತೇಳಿ ಮನವಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ತಾಲೂಕಿನಲ್ಲಿ ಈಗಾಗಲೇ ಕುಡಿಯುವ ನೀರಿನ ಯೋಜನೆ ರೂಪಿಸಿದ್ದು, ಭೂಮಿ ಪೂಜೆಯನ್ನ ನೆರವೇರಿಸಲಾಗಿದೆ. ಹಳ್ಳಿಗಾಡು ಪ್ರದೇಶಗಳಲ್ಲಿ ರಸ್ತೆಗಳು, ಚರಂಡಿ, ಬೀದಿ ದೀಪ, ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿ ಕೆಲಸಗಳನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಅರ್ಧಂಬರ್ಧ ಕೆಲಸಗಳು ನೆನಪಿನ ಬಿದ್ದಿರೋದನ್ನ ನಾನು ಯಾವ ಕಾರಣಕ್ಕೆ ನಾನು ಸಹಿಸಿಕೊಳ್ಳೋದಿಲ್ಲ, ಆ ಥರ ಮಾಡಕ್ಕೆ ನಾನು ಬಿಡೋದಿಲ್ಲ. ಅದಕ್ಕೆ ನಾನು ಈಗಾಗಲೇ ಅವರಿಗೆ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದೀವಿ. ಮಾನದಂಡಗಳನ್ನ ಪಾಲಿಸಿ ಏನು ಇದು DPR ಇದೆಲ್ಲ ಆ್ಯಕ್ಷನ್ ಇದೆ ಅದ್ರ ಪ್ರಕಾರ ಕರೆಕ್ಟಾಗಿ ಮಾಡಬೇಕಂತೇಳಿ ಖಂಡಿತ ನಾನು ಈಗಾಗಲೇ ನಿರ್ದೇಶನ ನೀಡಿದ್ದೀನಿ. ಅದೇ ರೀತಿ ಇದಕ್ಕೆ ಲಿಮಿಟೆಡ್ ಟೈಮ್ಗಿಂತ ಮುಂಚೆನೇ ಅವ್ರು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಇನ್ನೂ ನಾವು ಅಧಿವೇಶನಕ್ಕೆ ಹೋಗಿ ಬಂದರೆ ಮತ್ತೆ 1 ತಿಂಗಳು ತಡವಾಗಿಬಿಡ್ತದೆ. ಅವ್ರಿಗೋಸ್ಕರ ಮತ್ತೆ ಕಾಯೋದು ನಮಗೋಸ್ಕರ ಅಭಿವೃದ್ಧಿ ಯೋಜನೆಗಳು ಕುಂಠಿತ ಆಗಬಾರ್ದು, ನನ್ನ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಇವತ್ತು ಈ ಕಾರ್ಯಕ್ರಮನ ಮಾಡಿದ್ವಿ. ವರದಿ ತಿಪ್ಪೇಸ್ವಾಮಿ, ಕೂಡ್ಲಿಗಿ. ಮೀಡಿಯಾ ನೆಟ್ವರ್ಕ್